ಅಲ್ರಿ, ನಮ್ಮ ರಾಜ್ಯದ ರಾಜಕೀಯ ನೋಡ್ತಿದ್ರೆ ಏನು ಅನಿಸ್ತೈತಿ ಅಂದ್ರೆ ಇದೊಂಥರ ದಿನಕ್ಕೊಂದು ಹರಿಬರಿ ಆಗೈತಿ ನೋಡ್ರಿ. ಮಜ್ಜಿಗೆಯೊಳಗೆ ಕಲ್ಲು ಹುಡುಕ್ದಂಗೆ ಒಬ್ಬರ ಮೇಲೆ ಒಬ್ಬರು ಕೆಸರು ಎರಚಾಡೋದು ಬರೇ ಇದಾಗೈತಿ. ಮೈಸೂರು ಮಣ್ಣಾಗ ಬೆಂಕಿ ಹತ್ತೈತಿ. ಇತ್ತು ನಮ್ಮ ಕಡೆ ಗದಗ ಕಡೆ MLA ಸಾಹೇಬರು ಲಂಚ ತಗೊಂಡು ಬುಟ್ಟಿಗೆ ಬಿದ್ದಾರ. ಅಸಲಿ ಕತಿ ಏನೈತಂತ ನಾವು ಇವತ್ತು ಬಿಡಿಸಿ ಹೇಳ್ತೀವಿ, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಲ್ಲ. ಮೊದಲು ಮಾತಂದ್ರೆ ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಟ್ವಿಟರ್ ಒಳಗೆ ಬೆಂಕಿ ಉಳಾಕತ್ತಾರ ನೋಡ್ರಿ. ನಾನು ರಣರಂಗ ಬಿಟ್ಟು ಓಡೋ ಹೇಡಿ ಅಲ್ಲ ಅಂತ ಗುಡಿಗ್ಯಾರ. ಕುರಿ ಕಾಯವನ CM ಆಗಿದ್ದನ್ನು ಪಟ್ಟಭದ್ರ ಶಕ್ತಿಗಳಿಗೆ ಸಹಿಸೋಕಾಗ್ತಿಲ್ಲ ಅಂತ ಅವ್ರ ಕಳಕಳಿ. ಆದ್ರೆ ಮಂದಿ ಕೇಳೋದು ಏನಪ್ಪ ಅಂದ್ರೆ, ಈ ಪಟ್ಟಭದ್ರ ಶಕ್ತಿಗಳು ಅಂದ್ರೆ ನಿಮ್ಮ ವಿರೋಧಿಗಳು ಅಥವಾ ನಿಮ್ಮ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ನಿಮ್ಮ ಸ್ವಂತ ಮಂದಿನೋ? ಇತ್ತ ಪ್ರತಾಪ್ ಸಿಂಹ ಅವರು ಯತೀಂದ್ರ ಅವರಿಗೆ ನಿಮ್ಮ ಅಪ್ಪನಿಗೆ ತಾಕತ್ತಿದ್ರೆ ಮೈಸೂರು ಸಿಟಿ ಒಳಗೆ ಬಂದು ಸ್ಪರ್ಧೆ ಮಾಡಕ್ಕೆ ಹೇಳ್ರಿ ಅಂತ ಓಪನ್ ಚಾಲೆಂಜ್ ಹಾಕ್ಯಾರ. ಅಪ್ಪನ ಹೆಸರಿಲ್ದ ಹೋದ್ರೆ ಯತೀಂದ್ರ ಅವರನ್ನು ಯಂಕನ್ನ ಸೀನನ್ನು ಕ್ಯಾರೆ ಅನ್ನೋತಿರ್ಲಿಲ್ಲ ಅಂತ ಭಾರಿ ವ್ಯಂಗ್ಯ ಮಾಡ್ಯಾರ ನೋಡ್ರಿ. ಇದು ಮೈಸೂರು ಮಣ್ಣಿನ ರಣರಂಗನೋ ಅಥವಾ ಕುರ್ಚಿ ಉಳಿಸ್ಕೊಳ್ಳಾಕ ಮಾಡೋ ಸಂಚು ಅನ್ನೋದೇ ಒಂದು ದೊಡ್ಡ ಗೊಂದಲ ಆಗೈತಿ. ಇನ್ನು ಈ ಕಡೆ ಗದಗ ಜಿಲ್ಲೆಯ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಕತೆ ಕೇಳ್ರಿ. ರಸ್ತೆ ಮಾಡಕ್ಕೆ 11 ಲಕ್ಷ ಕಮಿಷನ್ ಕೇಳಿ ಅದರೊಳಗೆ 5 ಲಕ್ಷ ರೂಪಾಯಿ ಲಂಚ ತಗೊಳ್ಳುವಾಗ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡು ಬಿಟ್ರ. ಲಂಚ ತಗೊಳ್ಳಕ್ಕೆ ಆಸ್ಪತ್ರೆ ಬಳಸ್ಕೊಂಡಾರ ಅಂದ್ರೆ ಇವರು ಬುದ್ಧಿ ಎಷ್ಟಿರಬೇಡ. ಕಮಿಷನ್ ರಾಜಕಾರಣ ಅಂದ್ರೆ ಬರೇ ಮಾತಿಗಲ್ಲ, ಕಣ್ಣಿಗೆ ಕಂಡಂಗೆ ಆಕತಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಪಕ್ಷ ಲಂಚ ತಗೋ ಅಂತ ಹೇಳಿಲ್ಲ ಅಂತಾರ. ಆದ್ರೆ ಶಾಸಕರು ಮಾತ್ರ ಲಂಚದ ರಾಡಿ ಒಳಗೆ ಬಿದ್ದು ಮಸಿ ಬಳ್ಕೊಂಡಾರ. ಒಬ್ಬರ ಮೇಲೆ ಒಬ್ಬರು ಕಾಳೆಳೆಯೋದು, ಕಮಿಷನ್ ಹಗರಣ, ಕುರ್ಚಿ ಕಾಳಗ, ಇದೆಲ್ಲನ ನೋಡಿದ್ರೆ ಇವತ್ತಿನ ರಾಜಕೀಯ ಬರೀ ರಾಡಾಗೈತಿ ನೋಡ್ರಿ. ಜನರ ಕೆಲಸ ಮಾಡೋದು ಬಿಟ್ಟು ಬರೇ ಇಂಥ ನಾಟಕಗಳ ಆಗ್ಯಾವ. ಈ ರಾಜಕೀಯ ಕೆಸರಚಾಟದ ಬಗ್ಗೆ ನಿಮ್ಮ ಮನಸ್ಸಿನಾಗರ ಏನೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ.